ನಮಸ್ತೆ ಎಲ್ಲರಿಗೂ ಯಶೋಧ ಅಡಿಗೆ ಮನೆಗೆ ಸ್ವಾಗತ. ನಾನಿವತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ಅಲಸಂದೆ ಕಾಳನ್ನ ಹಾಕಿ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಈಗ ಒಂದು ಅರ್ಧ ಈರುಳ್ಳಿ ಅರ್ಧ ಬೆಳ್ಳುಳ್ಳಿನ ಸುಟ್ಟಿ ಇಟ್ಕೊಳ್ತಾ ಇದ್ದೀನಿ. ಅದು ಆದಮೇಲೆ ಇದಕ್ಕೆ ನಾನು ಸುಟ್ಟಿರೋದನ್ನು ರುಬ್ಬೋದಕ್ಕೆ ಹಾಕಬೇಕು ನಾವು. ಸೊ ಇದ್ರ ಜೊತೆಗೆ ಇನ್ನೊಂದು ಅರ್ಧನ ನಾನು ಹಸಿ ಹಾಗೆ ಹಾಕ್ತಾ ಇದ್ದೀನಿ ಮತ್ತು ಇನ್ನು ಅರ್ಧ ಬೆಳ್ಳುಳ್ಳಿನ ಹಾಗೆ ನಾನು ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಟೊಮೊಟೊ ಮತ್ತು ಮೆಣಸು, ಜೀರಿಗೆ, ಹುಣಸೆಹಣ್ಣು, ಸ್ವಲ್ಪ ಕರಿಬೇವು ತೊಗೊಳ್ಳಿ, ಕೊತ್ತಂಬರಿ ತೊಗೊಳ್ಳಿ ಮತ್ತು ಕಾಯಿ ಮತ್ತು ಸಬ್ಬಕ್ಕಿ ಸೊಪ್ಪು ಏನಿದೆ ಮತ್ತು ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಇದು ಒಗ್ಗರಣೆ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಇದು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಏನಿದೆ ಅದು ತೊಗೊಳ್ತಾ ಇದ್ದೀನಿ. ಮತ್ತು ನಾನು ಸಾಂಬಾರಿಗೆ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ, ಬೇಳೆ ಸಾಂಬಾರಿಂದು, ಮತ್ತು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಸೊ ಇಷ್ಟೂ ನಮಗೆ ಬಸ್ಸಾರು ಮಾಡೋದಕ್ಕೆ ರೆಡಿ ಇರುತ್ತೆ. ಸೊ ಈಗ ನಾನು ಒಂದು ಕುಕ್ಕರ್ನಲ್ಲಿ ಅಥವಾ ಪಾತ್ರೆಯಲ್ಲಿ ನಿಮಗೆ ಹೇಗೆ ಆಗುತ್ತೋ ಹಾಗೆ ಸ್ವಲ್ಪ ಟೈಮ್ ತೊಗೊಳ್ಳಿ ಅನ್ನೋದಾದರೆ ಪಾತ್ರೆಯಲ್ಲಿ ಮಾಡಿ, ಇಲ್ಲ ಸ್ವಲ್ಪ ಅರ್ಜೆಂಟ್ ಇದೆ ಸ್ವಲ್ಪ ಬೇಗ ಮುಗಿದ್ರೆ ಒಳ್ಳೆಯದು ಅಂತ ಇದ್ದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಫಸ್ಟು ಅಲಸಂದೆ ಕಾಳನ್ನ ಸ್ವಲ್ಪ ಒಂದು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಕುದಿಯೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಉಪ್ಪು ಹಾಕಿ. ಕುದಿದ ಆದಮೇಲೆ ಸೊಪ್ಪು ಹಾಕಬೇಕು. ಇದರೊಳಗೆ ಆ್ಯಕ್ಚುಲಿ ಸೊಪ್ಪು ಹಾಕಿದ್ದು ಸ್ಕಿಪ್ ಆಗಿಬಿಟ್ಟಿದೆ. ಸೊ ಸೊಪ್ಪು ಹಾಕಬೇಕು. ನಾನು ಆ್ಯಕ್ಚುಲಿ ಸೊಪ್ಪು ಹಾಕಿ ಕುದಿಸ್ಕೊಂಡಿದ್ದೀನಿ. ನನಗೆ ಟೈಮ್ ಇರಲಿಲ್ಲ, ಅದಕ್ಕೆ ಒಂದು ವಿಷಲ್ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಈಗ ರುಬ್ಬೋದಕ್ಕೆ ಬಂದು ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ, ಟೊಮೊಟೊ, ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನೊಂದೆರಡು ಟೊಮೊಟೊ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹುಳಿ ಆಗಿತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನನಗಿಷ್ಟು ಸಾಕು. ಸೊ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಮೇಲೆ ತೊಗೊಳ್ಳಿ. ಅಂದರೆ ಇವಾಗ ನಾನು ಬರೀ ಒಂದು 3-4 ಜನಕ್ಕೆ ಮಾಡ್ತಾ ಇರೋದಷ್ಟೇ. ಸೊ ನಾವು ಒಂದೇ ಈರುಳ್ಳಿ ಒಂದೇ ಬೆಳ್ಳುಳ್ಳಿ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಫುಲ್ ಈರುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿನ ತೊಗೊಬೋದು. ಮತ್ತು ಇದರಲ್ಲಿ ಸುಟ್ಟಿ ಮಾಡೋದ್ರಿಂದ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬಸ್ಸಾರನ್ನ ಆಗಿ ಮಾಡಿ ತಿನ್ನೋದಕ್ಕಿಂತ ಬೆಳಗ್ಗೆ ಮಾಡಿ ಮಧ್ಯಾಹ್ನ ರಾತ್ರಿಗೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಮುದ್ದೆ ಜೊತೆಗೆ. ಸೊ ಇಷ್ಟಾದಮೇಲೆ ನಾನು ಇದನ್ನು ರುಬ್ಕೊಳ್ತೀನಿ. ರುಬ್ಕೊಳ್ಳೋದಕ್ಕೆ ಏನೇನು ಐಟಮ್ ಹೇಳಿದ್ದೀನಿ ಅದನ್ನೆಲ್ಲನೂ ಕೂಡ ಹಾಕಬೇಕು ನೀವು. ಮತ್ತು ಇದಕ್ಕೆ ಬೇಳೆ ಸಾಂಬಾರಿಂದು ಪುಡಿ ಹಾಕ್ತಾಯಿದ್ದೀನಿ. ನಾನು ವಿಡಿಯೋ ರೆಡಿ ಇದೆ, ಅದು ನಾನು ಬೇಳೆ ಸಾಂಬಾರಿಂದು ಪುಡಿ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ಆದಷ್ಟು ಬೇಗ ವಿಡಿಯೋ ಹಾಕ್ತೀನಿ. ಸೊ ಇಲ್ಲಿ ಸೊಪ್ಪೆಲ್ಲ ಬೆಂದಿದೆ, ಸೊ ರೆಡಿ ಇದೆ. ಸೊ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಕಾಳು ಸೊಪ್ಪನ್ನು ಕೂಡ ರುಬ್ಬೋದಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಇದಾದಮೇಲೆ ಇದನ್ನು ರುಬ್ಕೊಂಡ್ಬಿಟ್ರೆ ನಮಗೆ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಈಸಿ ಆಗುತ್ತೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಸ್ಸಾರು, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈಗ ನಾನು ಇದನ್ನೆಲ್ಲ ಸೋಸಿಟ್ಕೊಳ್ತಾ ಇದ್ದೀನಿ. ಆ ಸೋಸಿಟ್ಟಿರೋ ನೀರನ್ನ ವೇಸ್ಟ್ ಮಾಡಬಾರ್ದು, ಅದೇ ನೀರಿನಲ್ಲೇ ಬಸ್ಸಾರು ಮಾಡೋದು ನಾವು. ಸೊ ಈಗ ನೆಕ್ಸ್ಟು ಒಗ್ಗರಣೆಗೆ ನಾವು ಸಾರಿನ ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ. ಸಾರಿಗೆ ನೀನು ಹಾಕ್ಕೊಳ್ಳೋಲ್ಲ, ಡೈರೆಕ್ಟ್ ಸಾರಿಗೆ ಒಗ್ಗರಣೆಗೆ ನಾವು ಈಗ ಸಾಸಿವೆ, ನಿಮಗೆ ಬೇಕು ಅಂದರೆ ಇಷ್ಟ ಇದ್ದರೆ ಹಿಂಗುನ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ನಂಗೆ ಹಿಂಗೆ ಇಷ್ಟ, ಅದಕ್ಕೆ ನಾನು ಹಿಂಗೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದು ನಿಮ್ಗೆ ಇಷ್ಟ, ನಿಮ್ಮ ಟೇಸ್ಟಿಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಬೇಡ. ಸೊ ಸಾಸಿವೆ ಹಾಕಿ, ಸಾಸಿವೆ ಆದಮೇಲೆ ಫಸ್ಟೇ ಕರಿಬೇವು ಹಾಕಬೇಡಿ, ಈರುಳ್ಳಿ ಹಾಕಿ. ಯಾಕಂದರೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ಬಿಟ್ರೆ ಬೇಗ ಅದೊಂಥರ ಇದಾಗೋಗ್ಬಿಡುತ್ತೆ. ಸೊ ಈರುಳ್ಳಿ ಬೆಳ್ಳುಳ್ಳಿ ಫಸ್ಟ್ ಹಾಕ್ಕೊಳ್ಳಿ ಕರಿಬೇವಿಗಿಂತ ಮುಂಚೆ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಅದು ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ಕರಿಬೇವು ಹಾಕ್ಕೊಂಡು ಒಣಗಿದ ಮೆಣಸಿನ್ಕಾಯಿ ಕೂಡ ಇದ್ರೊಳಗೆ ಹಾಕ್ಕೊಳ್ಳಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋ, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ತೋರಿಸಿದ್ದು ಸೊಪ್ಪಿನ ಒಗ್ಗರಣೆಗೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದಾದಮೇಲೆ ಡೈರೆಕ್ಟಾಗಿ ಅದೇನು ನಾನು ನೀರಿಗೆ ಖಾರನ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಸೊ ನಿಮ್ಗೆ ನೀರು ಇದ್ರ ಮೇಲೆ ನಿಮ್ಗೆ ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ನಂಗೆ ಇಷ್ಟೇ ಸಾಕು. ಇದು ಅಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರಿ. ಸೊ ಇದಕ್ಕೆ ಉಪ್ಪು ಹಾಕಿ. ನಿಮಗೆ ಈ ಟೈಮ್ನಲ್ಲಿ ಏನಾದರೂ ಸ್ವಲ್ಪ ಹುಳಿ ಬೇಕು ಅಂತ ಅನಿಸಿದರೆ ಬೇಕಾದರೆ ಹುಣಸೆ ಹುಳಿ ಹಾಕಿ. ಯಾಕಂದರೆ ನಾನು ಟೊಮೊಟೊ ಕಮ್ಮಿ ಹಾಕಿರ್ತೀನಲ್ವ, ನಿಮ್ಗೆ ಟೊಮೊಟೊ ಆವಾಗಲೇ ಬೇಕು ಅಂದರೆ ಟೊಮೊಟೊ ಇನ್ನೊಂದೆರಡು ನಾಟಿ ಟೊಮೊಟೊ ಬರುತ್ತಲ್ಲ, ಅದನ್ನು ಸ್ವಲ್ಪ ಒಂದೆರಡು ಜಾಸ್ತಿ ಹಾಕಿದ್ರೆ ಅದು ಹುಳಿ ಜಾಸ್ತಿ ಇರುತ್ತೆ. ಮತ್ತು ಇದನ್ನು ಒಂದು 15 ನಿಮಿಷ ಕುದಿಸ್ಬೇಕು. ಇದನ್ನು ಅದೇನಿದೆಯಲ್ಲ ಅದು ನೊರೆ ಥರ ಇದೆಯಲ್ಲ ಅದೆಲ್ಲ ಕ್ಲಿಯರ್ ಆಗಬೇಕು. ಸೊ ಒಂದು 15 ನಿಮಿಷ ಅಂತೂ ನೀವು ಅದನ್ನು ಕುದಿಸ್ಲೇಬೇಕು. ಅದು ನೋಡಿ ಆ ಲೆವೆಲ್ ಏನಿರುತ್ತಲ್ಲ ಅದರಿಂದ ಒಂಚೂರು ಲೆವೆಲ್ ಕಮ್ಮಿ ಆಗಬೇಕು. ಸೊ ಚೆನ್ನಾಗಿ ಕುದಿಸಿದಷ್ಟು ಬಸ್ಸಾರು ತುಂಬ ರುಚಿಯಾಗಿರುತ್ತೆ. ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ಈಗ ಮಾಡಿ ಇವಾಗಲೇ ತಿಂದರೆ ಅದು ಟೇಸ್ಟ್ ಬರೋಲ್ಲ, ಕುದಿಸಿ ತಿಂದ್ರೇ ಟೇಸ್ಟ್ ಇರುತ್ತೆ. ನಮ್ಮ ಮನೆ ಕಡೆ ಎಲ್ಲ 2 ದಿನ ಇಕ್ತಾರೆ ಇದನ್ನು ಬಸ್ಸಾರಲ್ಲಿ ಊಟ ಮಾಡೋದಕ್ಕೆ. ಸೊ ನೆಕ್ಸ್ಟು
ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪಲ್ಯನೂ ತುಂಬ ಈಸಿ ಇರುತ್ತೆ. ಏನಂದರೆ ನಾವು ಮಾಡಿಟ್ಟಿರ್ತೀವಲ್ವ ಆಲ್ರೆಡಿ. ಸೊ ಇದಕ್ಕೆ ಒಗ್ಗರಣೆ ಹಾಕೋದು, ಎಣ್ಣೆ, ಸಾಸಿವೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ. ನಾನು ಇದಕ್ಕೂ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನನಗಿಷ್ಟ ಅದಕ್ಕೆ ಹಾಕ್ತಾಯಿದ್ದೀನಿ, ಅದು ಜೀರ್ಣ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಕಾಳಲ್ವಾ, ಬರೀ ಕಾಳಿರುತ್ತಲ್ಲ ಅಲಸಂದೆ ಕಾಳು, ಸೊ ಅದಕ್ಕೋಸ್ಕರ ಗ್ಯಾಸ್ಟ್ರಿಕ್ ಏನು ಥರ ಆಗಬಾರ್ದು ಅಂತ ಒಂಚೂರು ಹಿಂಗೆ ಹಾಕ್ಕೊಳ್ತೀನಿ. ನಿಮಗೆ ಈ ಕಾಳು ಸಬ್ಬಕ್ಕಿ ಸೊಪ್ಪು ಬಿಟ್ಟು ಬೇರೆ ಥರದ್ರಲ್ಲೂ ಕೂಡ ತುಂಬ ವೆರೈಟಿಯಲ್ಲಿ ನೀವು ಸಬ್ಬಕ್ಕಿ ಸೊಪ್ಪು ಮಾಡಬಹುದು. ಬರೀ ಕಾಳೆ ಹಾಕಿ ಬಸ್ಸಾರು ಮಾಡ್ಬೋದು, ಹೀರೆಕಾಯಿ ಹಾಕಿ ಮಾಡ್ಬೋದು, ಅಥವಾ ಎಲೆಕೋಸು ಹಾಕಿ ಮಾಡ್ಬೋದು. ತುಂಬ ವೆರೈಟಿ ಏನು ತರಕಾರಿಗಳಿದ್ದಾವೆ ಅದನ್ನು ಹಾಕಿ ನೀವು ಆರಾಮಾಗಿ ಬಸ್ಸಾರು ಮಾಡ್ಬೋದು. ನಾನಿವತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ಅಲಸಂದೆ ಕಾಳು ಕಾಂಬಿನೇಷನಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ನಾನೀಗ ಇದಕ್ಕೆ ಏನೇನು ಒಗ್ಗರಣೆಗೆ ಬೇಕು ಪಲ್ಯಕ್ಕೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಅಲ್ಲಿ ಪಲ್ಯಕ್ಕೆ ನಾವು ಆಲ್ರೆಡಿ ಕಾಳು ಬೇಯೋದಕ್ಕೆ ಉಪ್ಪು ಹಾಕಿರ್ತೀವಲ್ವ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಈವನ್ ಬಸ್ಸಾರಿಗೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು, ಯಾಕಂದರೆ ನಾವು ಕಾಳು ಬೇಯಿಸೋದು ನೀರಲ್ಲೂ ಕೂಡ ಉಪ್ಪಿರುತ್ತೆ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಇದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ, ಬಾಡಾದಮೇಲೆ ನಾನು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಗಿದ್ರೆ ನಿಮ್ಮ ಇಷ್ಟ, ಬೇಡ ಇದಕ್ಕೇನು ಕೊತ್ತಂಬರಿ ಸೊಪ್ಪು ಚೆನ್ನಾಗಿರೋದಿಲ್ಲ, ಸೊಪ್ಪೇ ಇರುತ್ತಲ್ವ. ಸೊ ಅಷ್ಟೇನು ಇದಿರೋದಿಲ್ಲ, ಚೆನ್ನಾಗಿರುತ್ತೆ ಒಂಥರ. ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಈ ಥರ ಕೆಲವೊಬ್ಬರು ಖಾರದ ಪುಡಿ ಹಾಕದೆ ಬಸ್ಸಾರು ಕೂಡ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ನಾವು ಖಾರದ ಪುಡಿ ಹಾಕಿ ಬಸ್ಸಾರು ಮಾಡೋದು, ಈ ಥರನೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ಬಸ್ಸಾರು, ಅಲಸಂದೆ ಕಾಳು ಮತ್ತು ಸಬ್ಬಕ್ಕಿ ಸೊಪ್ಪಿಂದು ಪಲ್ಯ, ಮುದ್ದೆ, ಅನ್ನ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮು ನೀವು ನೋಡ್ತಾ ಇತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಸೊಪ್ಪು ಕಡಿಮೆ ಆದರೆ ಕಾಳು ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಇದಕ್ಕೆ ಕಾಳು ಹಾಕಿದ್ದೀನಿ. ನೀವು ಟ್ರೈ ಮಾಡಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು.